ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಗದಾಗಿದ್ದೀನಿ. ಏನಪ್ಪ ಇವತ್ತು ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿರಲಿಲ್ಲ. ವೀಡಿಯೋ ಮಾಡೋ ಉದ್ದೇಶ ಏನಂತೇಳಿದ್ರೆ ಜಸ್ಟ್ ಹೀಗೆ ಆಚೆ ಹೊರಟಿದ್ದೆ. ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಅಪ್ಲೋಡ್ ಮಾಡಿ, ತುಂಬ ದಿನ ಏನು ತುಂಬ ತಿಂಗಳಾಯಿತು. ಒಂದು 3 ವೀಡಿಯೋ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಆ ಚಾನಲ್ ಏನಾಗಿದೆ ಏನೋ ಒಂಚೂರು ನಾನು ನೋಡೂ ಇಲ್ಲ, ಅದನ್ನು ತೆಗೆದು ನೋಡಿಲ್ಲ, ಯೂಟ್ಯೂಬೇ ನೋಡ್ತಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬ್ಯುಸಿ ಅಂದರೆ ಅಷ್ಟೊಂದು ಬ್ಯುಸಿ ಇಲ್ಲ, ಒಂದು ಮಟ್ಟಿಗೆ ಬ್ಯುಸಿ ಆಗಿದ್ದೀನಿ. ಹೇಗೋ ಫೈನಲ್ ಇಯರ್ ಅಲ್ವಾ, ಸೊ ಸ್ವಲ್ಪ ಸ್ಟಡೀಸ್ ಪ್ರೆಷರ್ ಜಾಸ್ತಿ ಇದೆ. ಪ್ರಾಜೆಕ್ಟ್ಸ್ ಅದು ಇದು ಅಂತ ಕೆಲಸ ಇದೆ, ಓಡಾಡೋದಿದೆ. ಸೊ ಹಾಗಾಗಿ ನಾನು ವೀಡಿಯೋಸ್ಗಳು ಮಾಡೋಕ್ಕಾಗ್ತಿಲ್ಲ. ಆಲ್ಮೋಸ್ಟ್ 1 ಇಯರ್ ಆಗ್ತಾವಂತೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಬಟ್ 3 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ತು. ಸೊ ಹಾಗಾಗಿ ವೀಡಿಯೋ ಮಾಡ್ಬೋದಂತ ಅಂದ್ಕೊಂಡೆ. ನಾನು ಸ್ವಲ್ಪ ಹೊರ್ಗಡೆ ಹೊರಟಿದ್ದೀನಿ. ಎಲ್ಲಿಗೆ ಹೊರಟಿದ್ದೀನಿ ಅಂತ ಇವಾಗ ಹೇಳಲ್ಲ, ಎಲ್ಲೋಗ್ತೀನಿ ಅಲ್ಲಿ ತೋರಿಸ್ತೀನಿ. ಐ ಡೋಂಟ್ ನೋ ಅಲ್ಲೂ ವೀಡಿಯೋ ಮಾಡೋಕ್ಕಾಗುತ್ತೋ ಅಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಇಲ್ದಿರೋ ಕಾರಣ ಇಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಾಗ್ದಲೇ ಅಪ್ಲೋಡ್ ಕೂಡ ಮಾಡಿಲ್ಲ. ಅದಾಗೆ ಇಟ್ಬಿಟ್ಟಿದ್ದೀನಿ. ಯಾವಾಗಾದ್ರೂ ಫ್ರೀ ಆದಾಗ ಫೈನಲ್ ಇಯರ್ ಮುಗಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಡೇಟ್ ಹಾಕ್ಬಿಟ್ಟು ಇನ್ನೇನು ಮಾಡೋದು ಅಲ್ವಾ. ಬನ್ನಿ, ನಾನು ಇವತ್ತು ಎಲ್ಲಿ ಹೋಗ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ. ಇವಾಗ ನನ್ನ ಜೊತೆ ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದಾಳೆ. ನನ್ನ ಜೊತೆ ಅವಳು ಬರ್ತಾ ಇದ್ದಾಳೆ. ಅವಳ ಹೆಸರು ಹೇಳ್ಬೇಕಾ? ನಿಮ್ಮ ಹೆಸರಲ್ಲ. ನಾನು ಅವಳಿಗೆ ಅಡ್ಡ ಹೆಸರು ಕರಿತೀನಿ, ಕುಳ್ಳಿ ಅದು ಇದು ಅಂತ ಹೇಳಿ. ಅವಳು ಕುಳ್ಳಿ, ಸಿ ಬನ್ ಹೈಟ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ನನಗಿಂತ ಕುಳ್ಳಿ. ನಾನು ಆ್ಯಕ್ಚುಲಿ ಸ್ಲಿಪ್ಪರ್ ಸ್ವಲ್ಪ ಹೀಲ್ಸ್ ಇದೆ, ಸೊ ಹಾಗಾಗಿ ಅವಳು ನನಗೆ ಕರೆಕ್ಟ್. ಇನ್ನೂ ಅವಳಿದ್ದಾಳಲ್ಲ, ಸ್ವಲ್ಪ ಹೀಲ್ಸ್ ಹಾಕ್ಕೊಂಡು ಕುಳ್ಳಿನೇ ಕಾಣ್ತಾ ಇದ್ದಾಳೆ. ಇವಾಗ ಆ್ಯಕ್ಚುಲಿ ಬಸ್ಸಿಗೆ ಕಾಯಕ್ಕೆ ಹೋಗ್ತಾ ಇದ್ದೀವಿ, ಸಿಟಿ ಬಸ್ಸು. ಈ ಫ್ರೀ ಬಸ್ ಮಾಡ್ದಾಗಿಂದ ಅಂತೂ ನನಗೆ ಸಿಟಿ ಬಸ್ ಕಾಯೋದೇ ಆಗೋಗ್ಬಿಟ್ಟೈತೆ. ನೋಡೋಣ ಬಸ್ಸಿಗೆ ಸಿಟಿ ಬರುತ್ತೆ ಅಂತ. ಇವಳ ಹೆಸರು ಹೇಳಿಲ್ಲ ಅಲ್ಲ ನಾನು. ಏನು ಸ್ಕೂಟಿ ಅಲ್ಲ, ಕುಳ್ಳಿ. ಫ್ರೀ ಬಸ್ ಮಾಡಿದ್ರು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಂತೇಳಿದ್ರೆ, ಬಸ್ಸೇನೋ ಸಿಕ್ತು, ಹೊರಟ್ವಿ, ಹತ್ತಿದ್ವಿ. ನಾವು ಹತ್ತ ತನಕ ಏನು ರಶ್ ಇರಲಿಲ್ಲ. ಎಲ್ಲಿ ಗುಂಡಿ ಸರ್ಕಲ್ ಅಂತ, ದಾವಣಗೆರೆಯಲ್ಲಿ ಗುಂಡಿ ಸರ್ಕಲ್ ಅಂತ ಇದೆ. ಆ ಸರ್ಕಲ್ ಹತ್ರ ಬಂದಿತ್ತು. ಜನ ಅಂತೂ ಪಿತಿ ಅಂತ ಹತ್ತೇ ಬಿಟ್ಟರು. ಇಳಿಯೋಕ್ಕೂ ಜಾಗ ಕೊಡ್ತಿಲ್ಲ. ಎಷ್ಟು ಹತ್ತಿದ್ರೆ ಇನ್ನೊಂದು ಸ್ವಲ್ಪ ಆಗಿಬಿಟ್ಟಿದ್ರೆ ನಾನಂತೂ ಬಿದ್ದೆ ಹೋಗ್ತಿದ್ದೆ ಅನಿಸುತ್ತೆ. ಆ ರೇಂಜಿಗೆ ದುಗ್ತಾ ಇದ್ದಾರೆ. ಯಪ್ಪ, ಇವ್ರಿಗೆ ಯಾರು ಫ್ರೀ ಬಸ್ ಕೊಡ್ರಿ ಅಂತ ಹೇಳಿಲ್ಲ, ಕೊಟ್ಟರು. ಅನ್ಭವಿಸ್ತಾ ಇರೋದು ನಾವೇ. ಇವು ಜನಗಳಿಗಂತೂ ಅರ್ಥ ಆಗಲ್ಲ. ಕೊಡಲಿ ಫ್ರೀ ಬಸ್ಸು, ನಾವೇನು ಬೇಡ ಅಂತ ಹೇಳಲ್ಲ. ಬಟ್ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗಷ್ಟೇ ಫ್ರೀ ಬಸ್ ಕೊಡಲಿ ಅಂತ ನಾವು ಹೇಳ್ತೀವಿ. ಇವಾಗ ಆ್ಯಕ್ಚುಲಿ ನಾವಿಬ್ಬರು ಎಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಒಂದು ಸ್ಟಡಿ ಸರ್ಟಿಫಿಕೇಟಿಗೋಸ್ಕರ ಇಡೀ ದಾವಣಗೆರೆ ಸುತ್ತಾ ಇದ್ದೀವಿ. ₹2 ಸ್ಟಡಿ ಸರ್ಟಿಫಿಕೇಟ್ ಅಷ್ಟೇ. ₹2 ಸ್ಟಡಿ ಸರ್ಟಿಫಿಕೇಟಿಗೆ ನಮ್ದು ಇಡೀ ದಾವಣಗೆರೆ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀವಿ. ಸಿಗ್ನಲ್ ಇದೆ, ಎಲ್ಲರೂ ಮುಖ ನೋಡ್ತಾ ಇದ್ದಾರೆ, ಹುಡುಗಿ ಏನೋ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಜ್ಜಿ ನೋಡ್ತಿದ್ದು ನಮ್ಮಿಬ್ರು ಫುಲ್ ಗುರಾಯ್ಸ್ ನೋಡ್ತೈತಿ. ಈ ಹುಡುಗಿ ಏನೋ ರೋಡಲ್ಲಿ ಹೋಗ್ತಾ ಒಬ್ಳೊಬ್ಳು ಹುಚ್ಚುಚ್ಚಾಗಿ ಮಾತಾಡ್ಕೊಂಡು ಹೋಗ್ತಾಳಲ್ಲ ಅಂತ. ರೋಡ ಗೊತ್ತಾಗಲ್ಲ ಗುರು ಹುಡುಗಿರಿಗೆ. ಫೋನ್ ಮಾಡ್ತಿದ್ದೆ ಗುರು. ನಾನು ರೋಡ್ ಕ್ರಾಸಿಂಗ್ ಮಾಡ್ಕೊತಾನು ವಿಡಿಯೋ ಮಾಡ್ತಾ ಇದ್ದೀನಿ, ಎಷ್ಟು ಧೈರ್ಯವಾಗಿ. ಅಲ್ಲಿ ನೋಡೋಣ ಎಲ್ಲಿದೆ ಅದಾ. ಸರಿ, ಅದು ನೋಡೋಣ ಬನ್ನಿ, ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಸಿಗುತ್ತೋ ಇಲ್ಲ ಅಂತ. ಇವಳು ಆ್ಯಕ್ಚುಲಿ ಅವಳ ಹೆಸರೇನು ರೇಷ್ಮನ ಇಮಿಟೇಟ್ ಮಾಡ್ತಿದ್ಲು. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ
ನಿಲ್ಸಿದ್ದು ಇಮಿಟೇಟ್ ಮಾಡೆ ಹಾಯ್ ಫ್ರೆಂಡ್ಸ್, ಏನಂತ ಅಂದರೆ ಇವತ್ತು ಅನನ್ಯಕ್ಕನ್ ಬರ್ತ್ಡೇ ಫ್ರೆಂಡ್ಸ್. ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್, ಹ್ಯಾಪಿ ಬರ್ತ್ಡೇ. ನೀನು ಹ್ಯಾಪಿ ಬರ್ಡೇ ನನಗೆ ಕಾಫಿ ನಡು ಚಂದ ನೆನಪಾಗ್ತಾನೆ. ಇವಾಗ ಎಲ್ಲಿ ಹೊರಟಿದ್ದೀವಿ ಅಂದರೆ ನಾನು PU ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಹಾಯ್ ಜನರೇ, ನಾವು PU ಕಾಲೇಜಿಗೆ ಹೋಗ್ತಾ ಇದೀವಿ ಜನರೇ. ನಾನು PU ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಯಾಕೆ ಜನರೇ, ಬ್ಲಾಗ್ ಮಾಡೋರೆಲ್ಲ ಕೆಟ್ಟವರ ಅಲ್ಲ ಜನರೇ. ಆ್ಯಕ್ಚುಲಿ ನಾನು PU ಕಾಲೇಜಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಿತ್ತು. ಸೊ ಹಾಗಾಗಿ ಹೋಗ್ತಿದ್ದೆ. ಸ್ಟಡಿ ಸರ್ಟಿಫಿಕೇಟ್ ಏನಕ್ಕೆ ಅಂದರೆ PGCET ಅಪ್ಲೈ ಮಾಡಬೇಕಲ್ಲ. ಸೊ ಹಾಗಾಗಿ ಸ್ಟಡಿ ಸರ್ಟಿಫಿಕೇಟ್ ಬೇಕಂತ ಹಾಗಾಗಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಕಾಲೇಜ್ ತನಕ ಬಸ್ಸೇ ಇಲ್ಲ, ಬಸ್ಸು ಇಲ್ಲ, ಸೀಟ್ ಆಟೋನೂ ಇಲ್ಲ. ನಾರ್ಮಲ್ ಆಟೋಕ್ಕೆ ನಾನಿರೋ ಜಾಗದಿಂದ ಇಲ್ಲಿಗೆ 250 ರೂಪಾಯಿ ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಾನು ಇವಾಗ ಓದ್ತಾ ಇರೋ ಕಾಲೇಜು ಆ ಕಡೆ ಡೆಡ್ ಎಂಡು, ನಾನು ಓದಿರೋ PU ಕಾಲೇಜು ಈ ಕಡೆ ಡೆಡ್ ಎಂಡು. ನಾನು ಓದ್ತಿರೋ ಕಾಲೇಜಲ್ಲೇ ಬರೀ ಡೆಡ್ ಎಂಡಲ್ಲೇ ಓದ್ಬಿಟ್ಟಿದ್ದೀನಿ. ಅದಕ್ಕೆ ಇದು ತುಂಬ ಊರು ಆಚೆ ಇದೆ, ಅದಡಿ ರೋಡ್ ಹತ್ರ ಇದೆ. ನಾನು ಓದಿದ ಕಾಲೇಜ್ ಹೇಳ್ಬೇಕಾ ತೋರಿಸ್ಲ. ನಾನು ಓದಿದ ಕಾಲೇಜು ವಿಶ್ವಚೇತನ ವಿದ್ಯಾನಿಕೇತನ ಅದಡಿ ರೋಡಲ್ಲಿದೆ, ದಾವಣಗೆರೆ. PU ಕಾಲೇಜ್ ಓದಿದ್ದು ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ಕೋ ಎಜುಕೇಷನ್ ಎಲ್ಲ ಇಲ್ಲ, ಬರೀ ಗರ್ಲ್ಸ್ ಕಾಲೇಜು. ಬಾಯ್ಸು ಇದ್ದಾರೆ, ಬಟ್ ಬಾಯ್ಸು ಗರ್ಲ್ಸು ಒಟ್ಟಿಗೆ ಇಲ್ಲ. ಇವಾಗ ನೋಡೋಣ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಆಟಾಡ್ಸ್ತಾರೇನೋ. ಇವಳ್ದು ಕಾಲೇಜಿಗೆ ಹೋಗಿದ್ವಿ. ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಕಾಲೇಜಿಗೆ ಬರೋಕ್ಕೆ ಮತ್ತೆ ಟೈಮ್ ಆಗುತ್ತೆ ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವ್ರ ಕಾಲೇಜಲ್ಲಿ ಇವಳಿಗೆ ಲೆಟ್ರ್ ಬರೆಸ್ಕೊಂಡ್ರು, ಇವಳಿಗೆ ಲೆಟ್ರ್ ಬರೀಲಿಲ್ಲ, ನನಗೆ ಲೆಟ್ರ್ ಬರೆಸಿದ್ಲು. ಅದೇ ಲೆಟ್ರ್ ಕೊಟ್ಟು ಬಂದಿದ್ದೀವಿ. ಇವಳು ಇನ್ನೂ ಇಸ್ಕೊಂಬಕ್ಕೆ ನಾಳೆ ಹೋಗ್ಬೇಕಲ್ಲೇ, ನಾಳೆ ಹೋಗ್ತಾಳೆ. ನನಗೆ ಗೊತ್ತಿಲ್ಲ ಇನ್ನೂ ಕತೆ ಏನಾಯ್ತೋ, ಬನ್ನಿ ನೋಡೋಣ. ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ನಾನು PU ಕಾಲೇಜಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಪರ್ಮಿಷನ್ ಕೇಳಿಕೊಂಡು ಹಾಸ್ಟೆಲು ಕಾಲೇಜ್ ನೋಡ್ಕೊಂಡು ಬರ್ತೀನಿ ಅಂದೆ. ಸರಿ ಅಂದರು. ಆ್ಯಕ್ಚುಲಿ ಇದು ಹೊಸ ಬ್ಲಾಕು ಗೊತ್ತಿಲ್ಲ, ನೋಡೋಣ ಬನ್ನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಒಳ್ಳೆ ತುಂಬ ಖುಷಿ ಆಗ್ತಾಯಿದೆ. ಒಳಗಡೆ ಬಿಟ್ಬಿಟ್ರು ಅಷ್ಟು ಈಸಿಯಾಗಿ ಒಳಗಡೆ ಬಿಡೋಲ್ಲ ಕಾಲೇಜ್. ತುಂಬ ಮೆಮೊರೀಸ್ ಇದೆ ಈ ಕಾಲೇಜಲ್ಲಿ. ನೋಡೋಣ ಬನ್ನಿ. ಈ ಹಾಸ್ಟೆಲಲ್ಲಿ ಪೇರೆಂಟ್ಸಿಗೆ ಕಾಲ್ ಮಾಡಬೇಕಂದ್ರೆ ನೋಡಿ, ಕಾನ್ಬೂಟ್, ಇದು ಕಾನ್ಬೂಟ್. ಒಂದು ನಮಗೆ ಕಾರ್ಡ್ ಕೊಡ್ತಾರೆ ಆಯಿತಾ. ಆ ಕಾರ್ಡನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಇನ್ಸರ್ಟ್ ಮಾಡಿ 3 ಜನದ ನಂಬರ್ ಅಷ್ಟೇ ಕೊಡೋದು. ಆ 3 ಜನಕ್ಕಷ್ಟೇ ಕಾಲ್ ಹೋಗುತ್ತೆ, ಬೇರೆ ಯಾರಿಗೂ ಕಾಲ್ ಹೋಗಲ್ಲ. ಎಷ್ಟು 100 ರೂಪಾಯಿ ಕರೆನ್ಸಿ ಹಾಕ್ಸ್ಕೊಬೇಕಿತ್ತು ತಿಂಗಳಿಗೆ. ಏನು 1 ನಿಮಿಷ ಮಾತಾಡಿದ್ರೆ 1 ರೂಪಾಯಿ ಕಟ್ಟಾಗೋದು ದಿನ. ಇದನ್ನು ಫೋನಲ್ಲಿ ಮಾತಾಡೋದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕ್ಯೂವಲ್ಲಿ ನಾವು ನಿಂತ್ಕೊಬೇಕಿತ್ತು. ಹೆವಿ ಇತ್ತು. ಬನ್ನಿ. ಇದ್ದಿದ್ದು ಹಾಸ್ಟೆಲ್, ಓದಿದ್ದಲ್ಲ, ಇದ್ದಿದ್ದು ಹಾಸ್ಟೆಲ್ ನೋಡಿ, ಸೇಮ್ ಜೈಲು ಇದ್ದಂಗಿದೆ ಅಲ್ಲ. ನನ್ನ ರೂಮ್ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿತ್ತು, ತೋರಿಸ್ತೀನಿ ಬನ್ನಿ. ನಂಗೆ ನಿಜ ತುಂಬ ಭಾಳ ಖುಷಿ ಆಗ್ತಾಯಿದೆ. ಹಳೆ ಮೆಮೊರೀಸ್ ಎಲ್ಲ ಬರ್ತಾಯಿದೆ. ನಾನು ಎಷ್ಟು ಕಿತಾಪತಿ ಮಾಡಿದ್ದೀನಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕಿತಾಪತಿ ಮಾಡಾಕ್ಬಿಟ್ಟಿದ್ದೀನಿ. ಅಲ್ಲೊಂದು ರೂಮ್ ಕಾಣ್ತಾ ಇದೆಯಲ್ಲ, 15 ರೂಮ್ ನಂಬರ್. ಆ ರೂಮಲ್ಲಿ ಒಬ್ಳು ಫ್ರೆಂಡ್ ಇಲ್ಲ ಆಯಿತಾ. ಅವಳು ಫೋನ್ ಯೂಸ್ ಮಾಡ್ತಿದ್ಲು. ಅಯ್ಯೋ ಇಲ್ಲಿ ಕ್ಲೋಸ್ ಆಗಿದೆ. ಐ ಥಿಂಕ್ ಆ ಕಡೆ ಓಪನ್ ಇರಬೇಕು, ನೋಡೋಣ ತಡಿ. ಹೂನೇ ಆ ಕಡೆ ಓಪನ್ ಐತೆ, ಈ ಕಡೆ ಕ್ಲೋಸ್ ಮಾಡಿದ್ದಾರೆ. ಆ ಕಡೆಯಿಂದ ಹೋದಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ ಬರೀ ನನ್ನ ರೂಮ್. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ಇದ್ದಿದ್ದು ರೂಮ್ ತೋರಿಸ್ಲಾ. ಇದೇ ರೂಮು. ಇವಾಗ ಅದನ್ನು 49 ಅಂತ ಚೇಂಜ್ ಮಾಡಿದ್ದಾರೆ, ಬಟ್ ನಾನು ಇದ್ದಿದ್ದು ರೂಮ್ ಅದೇ. ತುಂಬ ಖುಷಿ ಆಗ್ತಿದೆ. ನನಗೆ ಖುಷಿನ ಎಕ್ಸ್ಪ್ರೆಷನ್ ಮಾಡೋಕ್ಕಾಗ್ತಿಲ್ಲ. ಮೆಮೊರೀಸ್ ಎಲ್ಲ ಬರ್ತಾಯಿದೆ. ರೂಮ್ ನಂಬರ್ ಚೇಂಜ್ ಮಾಡಿದ್ದಾರೆ. ಸೊ ಅವಾಗ ನನ್ನ ರೂಮ್ ನಂಬರ್ ಐ ಥಿಂಕ್ ಸಮಥಿಂಗ್ 29 30 ಸಮಥಿಂಗ್ ಏನೋ ಇತ್ತು. ಇದು 49 ಅಂತ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದು ನನ್ನ ಇನ್ನೊಬ್ಳು ಫ್ರೆಂಡ್ ವರ್ಷ ಅಂತ ಇದ್ದೀನಿ. ಅಕಸ್ಮಾತ್ ಅವಳಿ ಲಾಗ್ ನೋಡಿದ್ರೆ ಅವಳು ಅನ್ಕೊಂತಾಳೆ ಅವಳದೇ ಆದ ರೂಮ್ ವರ್ಷ ಅಂತ. ಈ ರೂಮ್ ನಂದು. ಒಳಗಡೆ ತೋರಿಸ್ತಿದ್ದೆ, ಪಾಪ ಗರ್ಲ್ಸ್ ರೂಮು ಬೇಡ ತೋರಿಸೋದು. ಮೆಸ್ಸಿ ಆಗೇನಿರಲಿಲ್ಲ, ಪಾಪ ಚೆನ್ನಾಗೇ ಇಟ್ಕೊಂಡಿದ್ರು, ಆದರೂ ಬೇಡ ಅಂತ ಅಂದ್ಕೊಂಡೆ.
ನೋಡಿ ಎಲ್ಲ ನಾನು ಆವಾಗಲೇ ತೋರಿಸಿದ್ದು ನಿಮಗೆ ಹೊಸ ಹಾಸ್ಟೆಲು. ಇದು ಓಲ್ಡ್ ಹಾಸ್ಟೆಲು ಈ ಥರ ಇದೆ. ಪೇರೆಂಟ್ಸ್ ನಂಬರ್ ಬಿಟ್ಟರೆ ಯಾವ ನಂಬರಿಗೂ ಹೋಗಲ್ಲ. ಇಲ್ಲ ಹೋಗಲ್ಲ, ಪೇರೆಂಟ್ಸ್ ನಂಬರಿಗೆ ಅಷ್ಟೇ ಕಾಲ್ ಮಾಡೋದು. 2 ನಂಬರ್ ಕೊಡಬೇಕು. ಈ 2 ನಂಬರ್ಗಳು ನೋಡಿಲಿ ಪೇರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ 2 ಅಂತ ಇದೆ, ರಿಬ್ರಿಕ್ಸ್ 2. ಅದೊಂಥರ ಸಿಸ್ಟಮ್ ಚೆನ್ನಾಗಿತ್ತು. ಬಟ್ ಯಾರು ಅಣ್ಣ ತಂಗಿ ಎಕ್ಸ್ಟ್ರಾಗಳಿದ್ರು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ಇವಾಗಿನ ಹುಡುಗರ ಜೊತೆ ಮಾತಾಡ್ತಾರಲ್ಲ ಫೋನ್ ಇಸ್ಕೊಂಡು, ಅದಕ್ಕೆ ಅವ್ರ ಹುಡುಗರ ಜೊತೆ ಮಾತಾಡಬಾರ್ದು ಅಂತೇಳಿ ನಂಬರ್ ಇಟ್ಟಿರ್ತಾರೆ, ಕಾರ್ಡಲ್ಲಿ ಸೆಟ್ ಮಾಡಿಟ್ಟಿರ್ತಾರೆ. ಕಾರ್ಡ್ ಹಾಕಿಲ್ಲ ಅಂದರೆ ಫೋನ್ ಹೋಗಲ್ಲ. ದೊಡ್ಡ ಲೂಸ್ ಅಂದರೆ ದೊಡ್ಡ ಲೂಸ್. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಸ್ಫೂರ್ತಿ ನಂಗೊಂದು ಹೆಲ್ಪ್ ಮಾಡ್ತೀನಿ. ಅದು ಏನಿಲ್ಲ ಬಾಯಿ ಬಿಡು, ಹೋಗಿ ಅದು ಫೋಟೋ ತಕ್ಕೋ ಅಂತ ಹೇಳ್ತಿದ್ದೆ, ಮತ್ತು ಅತ್ತಾಗ ಹೋಗ್ತಿದ್ದೆ. ಅದಕ್ಕೆ ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಯಪ್ಪ ನಾನು ಸ್ಟಡಿ ಸರ್ಟಿಫಿಕೇಟು ಬರ್ಸಿಲ್ಲ ಅಂದ್ಕೊಂಡು ಬಂದೆ ಆಯಿತಾ. ನಾನು ಡಾಕ್ಯುಮೆಂಟಲ್ಲಿ ಹುಡುಕಿದ್ದೀನಿ 3-4 ಸರಿ, ಆದರೂ ಸಿಕ್ಕಿಲ್ಲ. ನಾನು ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ, ನನಗೆ ಆದ್ರೂ ಕಂಡಿಲ್ಲ. ಬಟ್ ಇವಾಗ ಅವ್ರದ್ದು ಸ್ಟಡಿ ಸರ್ಟಿಫಿಕೇಟಿಗೋಸ್ಕರ ರಿಕ್ವೆಸ್ಟ್ ಮಾಡಿ ಅರ್ಜಿ ಬರ್ಕೊಟ್ಟಷ್ಟಿಗೆ 3 o'clock ಹಂಗೆ ಬರ್ಕೊಟ್ಟೆ ಆಯಿತಾ. ಅವ್ರು ಏನು ಮಾಡಿ, ಸರಿ ಅಮ್ಮ ಆಯಿತು 4:30 ಹಂಗೆ ಕೊಡ್ತೀನಿ ಕುತ್ಕೊಂಡಿರೋ ಅಂತ ಹೇಳಿದ್ರು. 4:30 ತನಕ ಏನು ಮಾಡೋದು ಅಂತ ಹೇಳಿ ಕಾಲೇಜಲ್ಲಿ ರೌಂಡ್ ಹಾಕ್ಕೊಂಡು ಹುಡುಗು ನನ್ನ ಕಾಲೇಜು ನಮ್ಮ ಲೆಕ್ಚರ್ಸ್ನೆಲ್ಲ ತೋರಿಸ್ಕೊಂಡು ಮಾತಾಡ್ಸ್ಕೊಂಡು ಬಂದೆ. ಅವ್ರೇನಂದ್ರು, ಯಾವ ಇಯರ್ ಪಾಸ್ಔಟ್ ಅಮ್ಮ ನೀವು ಅಂತ ಕೇಳಿದ್ರು. ನಾನು ಈ ಇಯರ್ ಅಂತ ಒಂದು ಇಯರ್ ಹೇಳಿದೆ, ನಾನು ಪಾಸ್ಔಟ್ ಆಗಿದ್ದ ಇಯರ್. ಆ್ಯಕ್ಚುಲಿ ಅವ್ರು ಏನು ಹೇಳಿದ್ರೆ, ನೀನು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡೋಗ್ಬಿಟ್ಟಿದ್ಯಮ್ಮ, ನಾವು ಮತ್ತೆ ಕೊಡಲ್ಲ ಅಂತ ಹೇಳಿ. ಇಲ್ಲ ಸರ್ ನಾನು ತೊಗೊಂಡೋಗಿಲ್ಲ. ಸರಿ ಅಮ್ಮ ತೊಗೊಂಡೋಗಿಲ್ಲ ಅಲ್ಲ, ಸರಿ ಆಯಿತು, ನಿಂದು TC ಇದ್ದು ತಗೊಂಬ, ನಾನು TC ನೋಡಿ ನಿಂದು ಸ್ಟಡಿ ಸರ್ಟಿಫಿಕೇಟ್ ಕೊಡ್ತೀನಿ ಅಂದರು. ಸರಿ ಆಯಿತು ಅಂತೇಳಿ ನನ್ನ ಪುಣ್ಯಕ್ಕೆ ನಾನು ಡಾಕ್ಯುಮೆಂಟ್ಸ್ ತಂದಿದ್ದೆ. ಸೊ ನಾನು ಡಾಕ್ಯುಮೆಂಟ್ಸಲ್ಲಿ TC ಹುಡ್ಕಕ್ಕೆ ಹೋದರೆ ಸ್ಟಡಿ ಸರ್ಟಿಫಿಕೇಟ್ ಸಿಕ್ಬಿಡ್ಬೇಕಾ PUದು. ಅದಕ್ಕೆ ನಾನು ಅವರಿಗೆ ಏನೂ ಹೇಳಲೇ ಇಲ್ಲ, ಹಂಗೆ ಸೈಲೆಂಟಾಗಿ ಚೂಟಾಕ್ಬಿಟ್ವಿ. ಮತ್ತಿನ್ಯಾವತ್ತೂ ಆ ಕಡೆ ಸೈಡ್ ನಾನು ಹೋಗೋದೇ ಇಲ್ಲ. ಯಪ್ಪ ನಿಜ ನಾನು ನೋಡಿಕೊಂಡೇ ಇಲ್ಲ ಸ್ಟಡಿ ಸರ್ಟಿಫಿಕೇಟ್. ಆ್ಯಕ್ಚುಲಿ ಚೆಕ್ ಮಾಡಿದ್ದೆ, ಬಟ್ ಎಲ್ಲಿ ಇಟ್ಟಿಂದ ನೆನಪಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಹಂಗೆ ಸೈಲೆಂಟಾಗಿ ಜೂಟ್ ಹೇಳ್ಬಿಟ್ವಿ, ಸರಿ ಆಯಿತು ಅಂತ ಹೇಳಿ ಸೈಲೆಂಟಾಗಿ ಜೂಟ್ ಹಾಕ್ಬಿಟ್ಟೆ. ಆ್ಯಕ್ಚುಲಿ ನೆನೆಸ್ಕೊಂಡ್ರೆ ನಗು ಬರ್ತಿದ್ದೆ, ನಾನು ನೆಕ್ಸ್ಟ್ ಯಾರು ಇಂಜಿಗೆ ಚೆಕ್ ಮಾಡಿನಲ್ಲ ಅಂತ ಹೇಳಿ. ಇವಾಗ ಆ್ಯಕ್ಚುಲಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವಳು ಮನೆಗೆ ಹೋಗ್ತಾಳೆ. ಓ ಕರೆಕ್ಟ್ ಅಲ್ಲ, ಪಪ್ಪ ಇವಳು ಅವಾಗಿಂದ ಫಾಲೂದ ತಿನ್ನೋಣ ಅಂತಿದ್ದಾಳೆ. ನಾನು ಅವಾಗಿಂದ ಹಾಸ್ಟ್ಲಿಗೆ ಹೋಗೋದೇ ನೋಡ್ತಾ ಇದ್ದೀನಿ. ಫುಲ್ ಸುಸ್ತಾಗ್ಬಿಟ್ಟಿದೆ, ಇದೊಂದೇ ಕೆಲಸ ಇಲ್ಲ. ಇನ್ನು 1 ತಿಂಗಳು BC ಇರೋದ್ರಿಂದ ಎಷ್ಟಿರೋದು ಕೆಲಸ ನಮಗೆ. ಪ್ರಾಜೆಕ್ಟು, ಅಸೈನ್ಮೆಂಟ್ ಬರೀಬೇಕು, ರಿಪೋರ್ಟ್ಸ್ ಮಾಡಬೇಕು, ಸೆಮಿನಾರ್ ರಿಪೋರ್ಟು, ಬರೀ ಓಡಾಡೋದೇ ಕೆಲಸ. ಅದರಲ್ಲಿ ಈ PGCETನ ಮಧ್ಯ ತಂದು ಇಟ್ಬಿಟ್ಟಾರೆ, ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ. ಇವಾಗ PGCETಗೆ ಹೋಗೋಣ, BCAಗೆ ಹೋಗೋಣ, ಏನು ಮಾಡೋಣ. ಆಮೇಲೆ ನಮ್ಮ ಕಾಲೇಜಿಗೆ ಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವಿಬ್ಬರು ಪರ್ಮಿಷನ್ ಕೇಳಿ ಕಷ್ಟಪಟ್ಟು ಮಾಡಿದ್ದಕ್ಕೆ ಏನು ಫೆಸ್ಟ್ ಮಾಡ್ತಿದ್ದಾರೆ, ಎತ್ನಿಕ್ ಡೇ, ಆ್ಯನ್ಯುವಲ್ ಡೇ, ಫ್ಲ್ಯಾಶ್ ಮಾಬ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿದ್ವಿ, ಬೈಸ್ಕೊಂಡಿದ್ದೀವಿ ಕೂಡ. ಆ ಫೆಸ್ಟು ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ನಿಮ್ಮ ಜೊತೆ ನಾನು ಶೇರ್ ಮಾಡಲಿಲ್ದಂಗಂತೂ ಇರಲ್ಲ. ಇವಾಗ ಆ್ಯಕ್ಚುಲಿ ಇವಳಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಫಾಲ್ತಾ ಅಂತಿದ್ದಾಳೆ. ಸೊ ಫಾಲುದಾ ತಿನ್ಕೊಂಡು ಸೀದಾ ನಾನು ಹಾಸ್ಟೆಲಿಗೆ ಹೋಗ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಹಾಸ್ಟ್ಲಿಗೆ ಬಂದಾಯಿತು. ಅಲ್ಲಿ ಹೋಗಿದ್ದ ಕಡೆ ಎಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಬಿಕಾಸ್ ಹೇಳಿದ್ನೆಲ್ಲ ಟೈಮ್ ಇರಲಿಲ್ಲ ಅಂತ. ಸೊ ಬೇಗ ಹಾಸ್ಟ್ಲಿಗೆ ಬಂದುಬಿಟ್ಟೆ. ಸೊ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಆ ವೀಡಿಯೋನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾಡಿದೆ. ಟೈಮ್ ಸಿಕ್ಕಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಯಾವಾಗ ಮತ್ತೆ ನನಗೆ ಟೈಮ್ ಸಿಗುತ್ತೋ ಅವಾಗ ನಾನು ಮತ್ತೆ ವೀಡಿಯೋಸ್ ಮಾಡ್ತೀನಿ. ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಡಿಗ್ರಿ ಮುಗಿದ್ಮೇಲೆ ಪಕ್ಕ ವೀಡಿಯೋಸ್ ಮಾಡ್ತೀನಿ, ಅದಂತೂ ಪಕ್ಕ. ಇವಾಗ
ಏನಿಲ್ಲ, ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗ ವ್ಲಾಗ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಬಟ್ ನಿಮಗೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಎಲ್ರಿಗೂ ಬಾಯ್.